ಈಗ ಜಿ ಬಿ ಎ ಚುನಾವಣೆ ಈಗಾಗಲೇ ಕೆಲವು ಅರ್ಜಿಗಳು ಮೂಗರ್ಜಿಗಳು ಬರೀತಾ ಇದ್ದಾರೆ. ನೀನು ಎಮ್ ಎಲ್ ಎ ರಾಜೀನಾಮೆ ಕೊಟ್ಬಿಡು, ಇಲ್ಲಾಂದರೆ ಜಿ ಬಿ ಎ ಚುನಾವಣೆ ಒಳಗಡೆ ನಿನ್ನ ಮೇಲೆ ಪೋಕ್ಸೋ ಕೇಸ್ ಹಾಕ್ತಾರೆ. ಬಂದಿದೆ ಸರ್ ಆ ಥರದ್ದು? ಆಗಲೇ ಬರೀತಾ ಇದ್ದಾರೆ ಪತ್ರಗಳು, ಬರ್ತಾ ಇದ್ದಾರೆ. ಬರ್ತಾ ಇದೆ, ಬರೀತಾನೇ ಇದ್ದಾರೆ. ರಾಜೀನಾಮೆ ಕೊಟ್ಬಿಡು, ಇಲ್ಲ ಪೋಕ್ಸೋ ಕೇಸ್ ಹಾಕ್ತೀವಿ. ಮುನಿರತ್ನವರು ಒಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಮೇಡಮ್. ತಮ್ಮ ಗಮನಕ್ಕೆ ಬಂದಿರ್ಬೋದು, ರಿಪಬ್ಲಿಕ್ ಕನ್ನಡದಲ್ಲಿ ಕೂಡ ಮಾತಾಡೋಂಥ ಸಂದರ್ಭದಲ್ಲಿ ಪ್ರಸಾರ ಮಾಡಿದ್ವಿ. ನನಗೆ ರಾಜೀನಾಮೆ ಕೊಡಬೇಕು ಅಂತಂದೇಳಿ ಒಂದಷ್ಟು ಬೆದರಿಕೆ ಪತ್ರಗಳು ಬರ್ತಾ ಇದೆ. ಜಿ ಬಿ ಎಲೆಕ್ಷನ್ ಬರ್ತಾ ಇದೆ, ಎಲ್ಲೊಂದು ಕಡೆಗೆ ಕಾಂಗ್ರೆಸ್ನವ್ರಿಗೆ ಸೋಲುವ ಆತಂಕ ಇದೆ. ಹಾಗಾಗಿ ಮುನಿರತ್ನ ಅವರನ್ನು ಹೇಗಾದರೂ ಮಾಡಿ ಜಿ ಬಿ ಎಲೆಕ್ಷನ್ ಒಳಗಡೆಗೆ ರಾಜೀನಾಮೆ ಕೊಡಿಸಿದ್ದೆ ಆದರೆ ನಾವು ಸುಲಭವಾಗಿ ಗೆಲ್ಲಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ನನಗೆ ಈಗಾಗಲೇ ಫೋಕ್ಸೋ ಕೇಸ್ ಹಾಕ್ತೀವಿ, ಒಂದು ವೇಳೆ ಜಿ ಬಿ ಎಲೆಕ್ಷನ್ ಒಳಗೆ ನೀವು ರಾಜೀನಾಮೆ ಕೊಡದೆ ಹೋದರೆ, ಇಂತಹ ಬೆದರಿಕೆ ಪತ್ರಗಳು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಗಮನಕ್ಕೆ ಅದೇನಾದರೂ ಬಂದಿದೆ ಮೇಡಮ್ ಏನಾದರೂ? ಇಲ್ಲ, ನನಗೆ ಅವರು ಹೇಳ್ತಿರೋ ವಿಚಾರ ಮಾಧ್ಯಮದಲ್ಲಿ ನೋಡಿದಾಗ ನಾನು ಕೇಳಿಸ್ಕೊಂಡಿದ್ದು, ಅವರು ರೇಪ್ ಮಾಡಿದ್ದಾರೆ ಅಂತ ಆರೋಪದಲ್ಲಿ ಜೈಲಿಗೆ ಹೋಗಿದ್ದಂಥವ್ರು, ಲಂಚ ಕೇಳಿದ್ದಾರೆ ಅಂತ ಹೇಳಿ ಅವ್ರ ಆಡಿಯೋ ವೈರಲ್ ಆಗಿದ್ದಂಥದ್ದು, ಜಾತಿ ನಿಂದನೆ ಮಾಡಿದ್ದಾರೆ, ಯಾರ್ದೋ ಗುತ್ತಿಗೆದಾರನ ಹೆಂಡತಿ ಮಕ್ಕಳನ್ನ ಮಂಚಕ್ಕೆ ಕರೆದ್ರು ಅಂತ ಹೇಳಿ ಆರೋಪ ಇರುವಂಥದ್ದು. ಬಹುಶಃ ಇವ್ರಿಗೆ ಇಷ್ಟೆಲ್ಲ ಮಾಡಿರುವಂಥದ್ದು ಅವ್ರಿಗೆ ಅನುಮಾನ ಇದೆಯೇನೋ, ಅವ್ರಿಗೇನಾದರೂ ಅಂಥ ಕೃತ್ಯನೂ ಮಾಡಿದಾರೇನೋ ಅಂತ ನನಗಂತೂ ಗೊತ್ತಿಲ್ಲ. ನನಗಿದು ಯಾವುದು ಮಾಹಿತಿ ಇಲ್ಲ. ಅವ್ರಿಗೊಂದು ರೀತಿ ಒಂದು ಸೃಷ್ಟಿ ಮಾಡುವಂಥದ್ದು, ಯಾಕಂದರೆ ಸಿನಿಮಾ ಜಗತ್ತಿನಲ್ಲಿರುವಂಥದ್ದು ಕತೆ ಎಲ್ಲವನ್ನೂ ಕೂಡ ಅವರೇ ಊಹೆ ಮಾಡಿಕೊಂಡು ಏನೋ ಮಾತಾಡ್ತಿರ್ಬೋದು. ಬಟ್ ಅವ್ರಿಗೇನಾದರೂ ಭಯ ಇದೆಯೋ ನನಗೆ ಗೊತ್ತಿಲ್ಲ. ಏನಾದರೂ ಅಂಥ ಪಾಕ್ಸೋ ಕೇಸ್ ಆಗ್ತಾರೆ ಅಂತ ಅಂದರೆ ಅವ್ರು ಏನಾದರೂ ಅಂಥ ಕೃತ್ಯನೂ ಮಾಡಿದಾರೋ ಏನೋ ಗೊತ್ತಿಲ್ಲ ನನಗಂತೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸುಮ್ಮನೆ ಮಾತಾಡಬೇಕು ಅಂತ ಹೇಳಿ ಏನೋ ಒಂದು ಆರೋಪ ಮಾಡಬೇಕು, ಏನೋ ಮಾತಾಡಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಏನು ವಿಚಾರ, ಅವ್ರು ಏನು ಮಾತಾಡ್ತಿದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋದೆಲ್ಲ ಅದೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು. ಅವರು ಜನಗಳನ್ನು ಏನೋ ಬೇರೆ ರೀತಿಯಲ್ಲಿ ನೋಡಬೇಕು, ಸಿಂಪತಿ ಗಿಟ್ಟಿಸ್ಕೋಬೇಕು ಅನ್ನೋ ರೀತಿ ಮಾತಾಡ್ತಿದ್ದಾರೆ ಇರ್ಬೋದು. ಬಟ್ ನನಗಂತೂ ಆ ಯೋಚನೆಗಳು ಏನೂ ಗೊತ್ತಿಲ್ಲ ನನಗದು.